ಸರ್ವಪಕ್ಷ ಸಭೆಗೆ ಪ್ರಧಾನಿ ಮೋದಿ ಗೈರಾದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಕರೆದಂಥ ಮೇಲೆ ಪ್ರಧಾನಿನೇ ಇರಬೇಕಾಗುತ್ತೆ. ಕೇಂದ್ರ ಸರ್ಕಾರ ಕರೆಯೋದು ಸರ್ವಪಕ್ಷಗಳ ಸಭೆಯನ್ನು. ಅಂಥ ಟೈಮಲ್ಲಿ ಪ್ರಧಾನಿ ಮೋದಿಯವರು ಇರಬೇಕಲ್ವಾ ಸಭೆಯಲ್ಲಿ. ಅವರೇ ಆಬ್ಸೆಂಟ್ ಆಗಿಬಿಟ್ರೆ ಏನು ಕಥೆ ಇದು? ಕೇಂದ್ರ ಸರ್ಕಾರ ಕರೆದ ಮೇಲೆ ಪ್ರಧಾನಿ ಇರಬೇಕು. ಪ್ರಧಾನಿ ಮೋದಿಯವರ ಈ ನಡೆನೇ ಸರಿಯಲ್ಲ. ಉಗ್ರರ ದಾಳಿಯಲ್ಲಿ 26 ಜನ ಸತ್ತು ಹೋಗಿದ್ದಾರೆ ಇಲ್ಲಿ. ಆದರೆ ಪ್ರಧಾನಿ ಚುನಾವಣಾ ಭಾಷಣ ಮಾಡೋಕ್ಕೆ ಬಿಹಾರಕ್ಕೆ ಹೋಗ್ತಾರೆ. ಅವರು ಚುನಾವಣಾ ಭಾಷಣಗಳಲ್ಲಿ ಈ ದೇಶದ ಪ್ರಧಾನಿ ಬ್ಯುಸಿಯಾಗಿದ್ದಾರೆ. ಪ್ರಧಾನಿ ನಡೆಗೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಭದ್ರತಾ ವೈಫಲ್ಯ ಅಂತ ಅವರೇ ಒಪ್ಪಿಕೊಂಡಿದ್ದಾರೆ. ಈ ಕಾರಣಕ್ಕಾಗಿ ಸಭೆ ಕರೆದಿದ್ದೇವೆ ಅಂಥೇಳಿ ಅಮಿತ್ ಶಾ ಹೇಳಿದ್ದಾರೆ. ಹಾಗಾಗಿ ಅವರೇ ಭದ್ರತಾ ಲೋಪವನ್ನು ಒಪ್ಪಿಕೊಂಡಂತೆ ಆಗಲ್ವಾ? ನಮ್ಮಿಂದ ಹೋಗೋ ನೀರನ್ನು ಹಿಡಿದಿಡೋಕ್ಕೆ ಹೇಗೆ ಸಾಧ್ಯ? ಸಿಂಧೂ ನದಿ ನೀರನ್ನು ನಾವು ತಡಿತೀವಿ ಅಂತ ಹೇಳ್ತಾ ಇದ್ದಾರೆ. ಸರಿ, ನೀರನ್ನು ಎಷ್ಟು ತಡಿತೀರಾ ನೀವು? ಎಲ್ಲಿವರೆಗೂ ತಡಿತೀರಾ ನೀವು? ಸಾಧ್ಯ ಇದೆಯಾ ನೀರನ್ನು ತಡೆಯೋಕ್ಕಾಗುತ್ತಾ? ಮಲ್ಲಿಕಾರ್ಜುನ ಖರ್ಗೆ ಅವರು ಕೇಳಿದ್ದಾರೆ. ದೇಶಕ್ಕೆ ಒಳ್ಳೆಯದಾಗಲಿ ಅಂತ ಸರ್ಕಾರ ನಿರ್ಣಯ ಕೈಗೊಂಡಿದೆ. ಕೇವಲ ಟೀಕೆ ಮಾಡುವ ಬದಲು ಫಲಿತಾಂಶ ನೋಡೋಣ, ಬರೀ ಟೀಕೆ ಮಾಡೋದು ಬಿಟ್ಟುಬಿಟ್ಟು ರಿಸಲ್ಟ್ಸ್ ಏನು ಅಂತ ನೋಡೋಣ ಅಂತ ಹೇಳಿ ಬೆಂಗಳೂರಲ್ಲಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾವು ಅವ್ರ ಮುಂದೆ ಇಟ್ಟಂತ ಮೊದಲನೇ ಪ್ರಶ್ನೆ, ಪ್ರೈಮ್ ಮಿನಿಸ್ಟರ್ ಇದನ್ನ ಸರ್ಕಾರ ಮೀಟಿಂಗ್ ಕರೆದ ಮೇಲೆ ಸರ್ಕಾರ ವತಿಯಿಂದ ಪ್ರೈಮ್ ಮಿನಿಸ್ಟರ್ ಹಾಜರಿರಬೇಕಾಗಿದೆ. ಅವ್ರು ಹಾಜರಿಲ್ಲ. ಅದಕ್ಕಾಗಿ ಇದು ಸರಿಯಲ್ಲ. ಇಂಥ ಘಟನೆ ನಡೆದಿದೆ. ಸುಮಾರು 26 ಜನ ಇದರಲ್ಲಿ ಮೃತರಾಗಿದ್ದಾರೆ. ಆ್ಯಂಡ್ ಬೇರೆ ಎಲ್ಲ ಅನೇಕ ಜನ ಗಾಯಾಳರಾಗಿದ್ದಾರೆ. ಅದಕ್ಕೆ ನಾವು ಈ ಆಟಿಟ್ಯೂಡನ್ನು ಪ್ರೈಮ್ ಮಿನಿಸ್ಟರ್ದು ಸರಿ ಇಲ್ಲ. ಎಲೆಕ್ಷನ್ ಭಾಷಣ ಮಾಡೋಕ್ಕೆ ನೀವು ಬಿಹಾರಕ್ಕೆ ಹೋಗ್ತೀರಿ, ಇಲ್ಲೇ ದಿಲ್ಲಿಯಲ್ಲಿ ಬರೋಂಗಿಲ್ಲ, ಮೀಟಿಂಗ್ ಅಟೆಂಡ್ ಮಾಡಲ್ಲ ಅಂದರೆ ಅವ್ರು ಸೀರಿಯಸ್ ಇಲ್ಲ ಅಂತ ಅದರ ಅರ್ಥ. ಆಮೇಲೆ ಇಂಗ್ಲೀಷ್ನಾಗ ಹಿಂದಿದಾಗ ಅಲ್ಲಿ ಭಾಷಣ ಮಾಡೋಕ್ಕಿಂತಲೂ ಇಲ್ಲಿ ನೀವು ಬಂದು ನಮಗೆ ಸಮಜಾಯಿದ್ರೆ, ಹೇಳಿದರೆ ಏನೇನು ಘಟನೆ ನಡೀತು, ಹೇಗೆ ನಡೀತು, ಯಾರದಕ್ಕೆ ರೆಸ್ಪಾನ್ಸಿಬಲು, ಇದು ನಿಮ್ಮ ಏನು ಸೆಕ್ಯೂರಿಟಿ ಲ್ಯಾಬ್ಸು